ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತಕ್ಕೆ ನೀಡಿದ ರಷ್ಯಾದ ಮೊದಲ ಉಪಪ್ರಧಾನಿ ಯಾರು? ಆಪ್ಷನ್ ಎ ಸರ್ಗೆ ಲಾವ್ರೋವ್, ಆಪ್ಷನ್ ಬಿ ಅಲೆಕ್ಸಾಂಡರ್ ನೋವಕ್, ಆಪ್ಷನ್ ಸಿ ಡೆನಿಸ್ ಮಾತುರೋವ್, ಆಪ್ಷನ್ ಡಿ ವಿನಾಯಿಲ್ ಮಿಶುಸ್ತಿನ್. ಸರಿಯಾದ ಉತ್ತರ ಡೆನಿಸ್ ಮಾತುರೋವ್, ಆಪ್ಷನ್ ಸಿ. ಇವ್ರ ಬಗ್ಗೆ ಸ್ವಲ್ಪ ನೋಡೋದ ಕರೆಂಟ್ ಅಫೇರ್ಸ್ ಜೊತೆಗೆ. ರಷ್ಯಾದ ಮೊದಲ ಉಪಪ್ರಧಾನಿ ಡೆನಿಸ್ ಮಾತುರೋವ್ ಅವರು ಏಪ್ರಿಲ್ 2-3, 2026ರಂದು ಭಾರತಕ್ಕೆ 2 ದಿನ ಅಧಿಕೃತ ಭೇಟಿ ನೀಡಿದ್ದರು. ಭಾರತದ ವಿದೇಶಾಂಗ ವ್ಯವಹಾರಗಳಾದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಡೆನಿಸ್ ಮಾತುರೋವ್ ಅವರು ಜಂಟಿಯಾಗಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್-ಸರ್ಕಾರಿ ಆಯೋಗದ ಸಭೆಯನ್ನು ನಡೆಸಿದರು. ಡಿಸೆಂಬರ್ 2025ರಲ್ಲಿ ನವದೆಹಲಿಯಲ್ಲಿ ನಡೆದ 23ನೇ ಭಾರತ-ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ತೆಗೆದುಕೊಂಡ ನಿರ್ಧಾರಗಳ ಪ್ರಗತಿಯನ್ನು ಈ ಸಭೆಯಲ್ಲಿ ಪರಿಶೀಲಿಸಲಾಯಿತು. ವ್ಯಾಪಾರ, ಕೈಗಾರಿಕೆ, ಇಂಧನ, ರಸಗೊಬ್ಬರ ಮತ್ತು INSTC ಅಡಿಯಲ್ಲಿನ ಸಂಪರ್ಕ ಯೋಜನೆಗಳ ಕುರಿತು ಎರಡೂ ದೇಶಗಳು ಸುದೀರ್ಘ ಚರ್ಚೆ ಕೂಡ ನಡೆಸಿದ್ರು. ಈ IRIGCTEC ಇದು ಭಾರತ ಮತ್ತು ರಷ್ಯಾ ನಡುವಿನ ಆರ್ಥಿಕ ಸಹಕಾರವನ್ನು ಮೇಲ್ವಿಚಾರಣೆ ಮಾಡುವ ಪ್ರಮುಖ ಸಾಂಸ್ಥಿಕ ಕಾರ್ಯವಿಧಾನವಾಗಿದೆ. ವ್ಯಾಪಾರದ ಗುರಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಬಿಲಿಯನ್ ಹೆಚ್ಚಿಸುವ ಗುರಿಯನ್ನು ಈ ಸಭೆಯಲ್ಲಿ ಪುನರ್ರಚಿಸಲಾಗಿತ್ತು. ಸಂಪರ್ಕ, ಅಂತಾರಾಷ್ಟ್ರೀಯ ಉತ್ತರ-ದಕ್ಷಿಣ ಸಾರಿಗೆ ಕಾರಿಡಾರ್ ಮತ್ತು ಚೆನ್ನೈ ವ್ಲಾಡಿವೋಸ್ಟಾಕ್ ನೌಕಾಯಾನ ಮಾರ್ಗದ ಬಗ್ಗೆ ವಿಶೇಷ ಒತ್ತು ನೀಡಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಟ್ರೈಬ್ಸ್ ಫೆಸ್ಟ್ 2026 ಎಲ್ಲಿ ಆಯೋಜಿಸಲಾಯಿತು? ಮೊದಲನೇ ಆಪ್ಷನ್ ಎ ಕೆಂಪುಕೋಟೆ ದೆಹಲಿ, ಆಪ್ಷನ್ ಬಿ ಸುಂದರ್ ನರ್ಸರಿ ನವದೆಹಲಿ, ಆಪ್ಷನ್ ಸಿ ಪ್ರಗತಿ ಮೈದಾನ್ ದೆಹಲಿ, ಆಪ್ಷನ್ ಡಿ ಇಂದಿರಾ ಗಾಂಧಿ ಕ್ರೀಡಾಂಗಣ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ ನರ್ಸರಿ ನವದೆಹಲಿ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ TRIFED ಇದೇ ಫುಲ್ ಅಬ್ರಿವೇಷನ್ ಏನಂದ್ರೆ ಟೆರಿಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇದು ಈ ಹಿಂದೆ ನಡೆಯುತ್ತಿದ್ದ ಆದಿ ಮಹೋತ್ಸವದ ಮರುನಾಮಕರಣಗೊಂಡ ಆವೃತ್ತಿಯಾಗಿದೆ. ಮಾರ್ಚ್ 18, 2026ರಂದು ತ್ರಿಪುರಾದ ಸ್ಥಳೀಯ ರೀಸಾ ಜವಳಿ ಕಲೆಗೆ ಮರುಜೀವ ನೀಡಲು ಮತ್ತು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ರೀಸಾ ಬ್ರ್ಯಾಂಡ್ ಅನ್ನು ಬಿಡುಗಡೆ ಮಾಡಲಾಯಿತು. ಕೇಂದ್ರ ಸಚಿವ ಜುವಾಲ್ ಓಂ ಅವರು ಮಾರ್ಚ್ 18ರಂದು ಈ ಬೃಹತ್ ಉತ್ಸವವನ್ನು ಉದ್ಘಾಟಿಸಿದರು. ವ್ಯಾಪ್ತಿ 28 ರಾಜ್ಯಗಳಲ್ಲಿ 300ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಮತ್ತು 22 ರಾಜ್ಯಗಳ 78 ವನದನ್ ವಿಕಾಸ ಕೇಂದ್ರಗಳು ಭಾಗವಹಿಸಿದವು. ವಿಶೇಷತೆ, ಬುಡಕಟ್ಟು ಆಹಾರ ಮಳಿಗೆಗಳು, ಕಲೆ, ಹ್ಯಾಂಡ್ಲೂಮ್ ಮತ್ತು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳ ಪ್ರದರ್ಶನ ಕೂಡ ಇಲ್ಲಿ ಇತ್ತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾರ ವಿರುದ್ಧದ ವಜಾ ನಿರ್ಣಯದ ನೋಟಿಸ್ ಅನ್ನು ಲೋಕಸಭಾ ಸ್ಪೀಕರ್ ಮತ್ತು ರಾಜ್ಯಸಭಾ ಅಧ್ಯಕ್ಷರು ತಿರಸ್ಕರಿಸಿದ್ದಾರೆ? ಆಪ್ಷನ್ ಎ ಸುಖ್ಬೀರ್ ಸಿಂಗ್ ಸಂಧು, ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್, ಆಪ್ಷನ್ ಸಿ ರಾಜೀವ್ ಕುಮಾರ್, ಆಪ್ಷನ್ ಡಿ DY ಚಂದ್ರಚೂಡ್. ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್, ಆಪ್ಷನ್ ಬಿ. ಇದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಕೂಡ ನೋಡ್ತಾ ದೀಪಗೆ. ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ವಿರುದ್ಧ ಈ ವಿರೋಧ ಪಕ್ಷದ 193 ಸಂಸದರು ನೀಡಿದ ವಜಾ ನಿರ್ಣಯ ನೋಟಿಸ್ ಅನ್ನು
ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಜ್ಯಸಭಾ ಅಧ್ಯಕ್ಷ ಕೆ.ಪಿ. ರಾಧಾಕೃಷ್ಣನ್ ಅವರು ಏಪ್ರಿಲ್ 6, 2026ರಂದು ತಿರಸ್ಕರಿಸಿದ್ದಾರೆ. ಜ್ಞಾನೇಶ್ ಕುಮಾರ್ ವಿರುದ್ಧದ ಮಹಾಭಿಯೋಗ ಪ್ರಸ್ತಾವನೆಯನ್ನು ಭಾರತದ ಸಂಸತ್ತಿನ 2 ಸದನಗಳು ತಿರಸ್ಕರಿಸಿದವು. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಕ್ಷಪಾತವಿದೆ ಎಂದು ಆರೋಪಿಸಿ ವಿರೋಧ ಪಕ್ಷಗಳು ಬೆಂಬಲಿಸಿದ ಪ್ರಸ್ತಾವನೆಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ರಾಜ್ಯಸಭೆಯ ಅಧ್ಯಕ್ಷ ಸಿ.ಪಿ. ರಾಧಾಕೃಷ್ಣನ್ ವಜಾಗೊಳಿಸಿದರು. ಈ ಪ್ರಸ್ತಾವನೆಗೆ ಲೋಕಸಭೆಯಲ್ಲಿ 130 ಸಂಸದರು ಮತ್ತು ರಾಜ್ಯಸಭೆಯಲ್ಲಿ 63 ಸಂಸದರು ಬೆಂಬಲ ನೀಡಿದರು. ಆದರೆ ಇಬ್ಬರು ಅಧ್ಯಕ್ಷರು ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಸಂವಿಧಾನದ 324(5)ನೇ ವಿಧಿಯ ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆಯೇ ಸಾಬೀತಾದ ದುರುಪಯೋಗ ಅಥವಾ ಅಸಮರ್ಥತೆಯ ಮೇಲೆ ಮಾತ್ರ ತೆಗೆದುಹಾಕಬಹುದು. ಆರ್ಟಿಕಲ್ 324(5) ಏನು ಹೇಳುತ್ತೆ ಅಂದರೆ, ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆಯೇ ಸಾಬೀತಾದ ದುರುಪಯೋಗ ಅಥವಾ ಅಸಮರ್ಥತೆಯ ಮೇಲೆ ಮಾತ್ರ ತೆಗೆದುಹಾಕಬಹುದು. 2023ರ ಮುಖ್ಯ ಚುನಾವಣಾ ಆಯುಕ್ತರಾದ ಕಾಯ್ದೆಯು ಈ ಕಾನೂನು ಚೌಕಟ್ಟನ್ನು ಬಲಪಡಿಸುತ್ತದೆ. ತೆಗೆದುಹಾಕುವಿಕೆಗೆ ಕಠಿಣ ಸಂವಿಧಾನಿಕ ಮತ್ತು ಸಂಸದೀಯ ಕಾರ್ಯವಿಧಾನಗಳು ಬೇಕಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತ ಸರ್ಕಾರವು ಸೇವಾವಲಯ ದತ್ತಾಂಶವನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದ ಮೊದಲ ಸಮೀಕ್ಷೆ ಹೆಸರೇನು? ಆಪ್ಷನ್ ಎ ASUS, ಬಿ ASI, ಆಪ್ಷನ್ ಸಿ RCC, ಆಪ್ಷನ್ ಡಿ NSSO. ಸರಿಯಾದ ಉತ್ತರ RCC. ಇದ್ರ ಬಗ್ಗೆ ಸ್ವಲ್ಪ ನೋಡೋದ. RCC ಅಬ್ರಿವೇಷನ್ ಆನ್ಯುಯಲ್ ಸರ್ವೆ ಆಫ್ ಇನ್ಕಾರ್ಪೊರೇಟೆಡ್ ಸರ್ವಿಸ್ ಸೆಕ್ಟರ್ ಎಂಟರ್ಪ್ರೈಸ್. ಇದು ನೋಂದಣಿಯುತ ಸೇವಾ ವಲಯದ ಕಂಪನಿಗಳ ದತ್ತಾಂಶವನ್ನು ಸಂಗ್ರಹಿಸುವ ಮೊದಲ ವಾರ್ಷಿಕ ಸಮೀಕ್ಷೆಯಾಗಿದೆ. RCC ಸಮೀಕ್ಷೆಯನ್ನು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ನಡೆಸಲಾಗುತ್ತದೆ. ಸೇವಾ ವಲಯದ ದತ್ತಾಂಶವನ್ನು ಪತ್ತೆಹಚ್ಚಲು ಸರ್ಕಾರವು ಮೊಟ್ಟಮೊದಲ ಬಾರಿಗೆ RCC ಸಮೀಕ್ಷೆಯನ್ನು ಪ್ರಾರಂಭಿಸಿದೆ. ಭಾರತದ ಆರ್ಥಿಕ ದತ್ತಾಂಶ ವ್ಯವಸ್ಥೆಯನ್ನು ಬಲಪಡಿಸಲು ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯು ಏಪ್ರಿಲ್ 2026ರಲ್ಲಿ ಸಂಘಟಿತ ಸೇವಾ ವಲಯದ ಉದ್ಯಮಗಳ ವಾರ್ಷಿಕ ಸಮೀಕ್ಷೆಯನ್ನು ಪ್ರಾರಂಭಿಸಿತು. ಇದು ಜಿಡಿಪಿ ಉದ್ಯೋಗಕ್ಕೆ 50ಕ್ಕಿಂತ ಹೆಚ್ಚು ಕೊಡುಗೆ ನೀಡುವ ಸೇವಾ ವಲಯದ ಸಮಗ್ರ ಡೇಟಾಬೇಸ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಸಮೀಕ್ಷೆಯು ಎಲ್ಲ ರಾಜ್ಯಗಳು ಮತ್ತು ಯುಟಿಗಳಲ್ಲಿ ಯೂನಿಯನ್ ಟೆರಿಟರಿ, ವ್ಯಾಪಾರ, ಸಾರಿಗೆ, ಐಟಿ, ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂತಹ ಪ್ರಮುಖ ಕ್ಷೇತ್ರವನ್ನು ಒಳಗೊಂಡಿದೆ. ಸಮೀಕ್ಷೆಯು ಎಲ್ಲ ರಾಜ್ಯಗಳು ಮತ್ತು ಯುಟಿಗಳಲ್ಲಿ ವ್ಯಾಪಾರ, ಸಾರಿಗೆ, ಐಟಿ, ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿದೆ. ಇದು GSTN ಡೇಟಾವನ್ನು ಬಳಸುತ್ತದೆ. 1.21 ಲಕ್ಷಕ್ಕೂ ಹೆಚ್ಚು ಉದ್ಯಮಗಳನ್ನು ಒಳಗೊಂಡಿದೆ ಮತ್ತು ಸುರಕ್ಷಿತ ವೆಬ್ ಪೋರ್ಟಲ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ASI ಮತ್ತು ASUS ಜೊತೆಗೆ ಇದು ಭಾರತದ ದತ್ತಾಂಶ ಚೌಕಟ್ಟನ್ನು ಪೂರ್ಣಗೊಳಿಸುತ್ತದೆ, ಉತ್ತಮ ನೀತಿ ನಿರೂಪಣೆ ಮತ್ತು ಆರ್ಥಿಕ ವಿಶ್ಲೇಷಣೆಯನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ: ಏಪ್ರಿಲ್ 2026ರ ಹೊತ್ತಿಗೆ ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ಗಳಾಗಿ ತರಬೇತಿ ಪಡೆದ ಅತಿ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು. ಇದ್ರ ಬಗ್ಗೆ ನೋಡೋದ. ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ಗಳಾಗಿ ತರಬೇತಿ ಪಡೆದ ಮಹಿಳಾ ಸ್ವಸಹಾಯ ಗುಂಪುಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿವೆ.
ಈ ಯೋಜನೆಯು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಮಹಿಳೆಯರ ನೇತೃತ್ವದ ಸ್ವಸಹಾಯ ಗುಂಪುಗಳನ್ನು ಕೃಷಿ ಸೇವೆಗಳಿಗೆ ಡ್ರೋನ್ ತಂತ್ರಜ್ಞಾನವನ್ನು ಒದಗಿಸುವ ಮೂಲಕ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರುವ ಕೇಂದ್ರ ವಲಯ ಉಪಕ್ರಮವಾಗಿದೆ. ಇದು ಸ್ವಸಹಾಯ ಗುಂಪುಗಳು ರೈತರಿಗೆ ಡ್ರೋನ್ ಬಾಡಿಗೆ ಸೇವೆಗಳನ್ನು ಒದಗಿಸಲು ಅವನ್ನು ಮಾಡಿಕೊಡುವ ಗುರಿಯನ್ನು ಹೊಂದಿದೆ, ಮುಖ್ಯವಾಗಿ ದ್ರವ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಸಿಂಪಡಿಸಲು. ಮುಂದಿನ ಪ್ರಶ್ನೆ, ಗಾಳಿ ಶಕ್ತಿ ಸ್ಥಾಪನೆಯಲ್ಲಿ ಜಾಗತಿಕವಾಗಿ ಭಾರತವು ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಮೊದಲನೇ ಆಪ್ಷನ್, ಎರಡನೇ, ಆಪ್ಷನ್ ಬಿ ಮೂರನೇದು, ಆಪ್ಷನ್ ಸಿ ನಾಲ್ಕನೇದು, ಆಪ್ಷನ್ ಡಿ ಐದನೇದು. ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕನೇದು. ಇದ್ರ ಬಗ್ಗೆ ನೋಡೋದಾದ್ರೆ ದಾಖಲೆಯನ್ನು ಕೂಡ ನಿರ್ಮಿಸಿದೆ. 2016-17ರಲ್ಲಿ ದಾಖಲಾಗಿದ್ದ 5.5 ಗಿಗಾವ್ಯಾಟ್ಸ್ ದಾಖಲೆಯನ್ನು ಈ ಬಾರಿ 6.05 ಗಿಗಾವ್ಯಾಟ್ಸ್ ಮುರಿಯಲಾಗಿದೆ. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಸಾಧನೆಯನ್ನು ಕೇಂದ್ರ ಸಚಿವಾಲಯವು ದೃಢಪಡಿಸಿದೆ. ಕರ್ನಾಟಕದ ಪಾತ್ರ ಗಾಳಿ ಶಕ್ತಿ ಉತ್ಪಾದನೆಯಲ್ಲಿ ಕರ್ನಾಟಕದ ದೇಶ ಮುಂಚೂಣಿ ರಾಜ್ಯಗಳಲ್ಲಿ ಒಂದಾಗಿದೆ. ಮೂಲಸೌಕರ್ಯ, ವಿಂಡ್, ಸೋಲಾರ್, ಹೈಬ್ರಿಡ್ ಯೋಜನೆಗಳು ಮತ್ತು ಗ್ರೀನ್ ಎನರ್ಜಿ ಓಪನ್ ಆಕ್ಸೆಸ್ನಿಂದಾಗಿ ಈ ಬೆಳವಣಿಗೆ ಸಾಧ್ಯವಾಗಿದೆ. ಚೀನಾ, ಅಮೆರಿಕ ಮತ್ತು ಜರ್ಮನಿಯ ನಂತರ ಭಾರತವು 4ನೇ ಅತಿ ದೊಡ್ಡ ಗಾಳಿ ಶಕ್ತಿ ಸ್ಥಾಪಕ ಸಾಮರ್ಥ್ಯವನ್ನು ಹೊಂದಿದೆ. ಫಸ್ಟ್ ಚೈನಾ, ಸೆಕೆಂಡ್ ಬಂತು ಅಮೆರಿಕ, ಥರ್ಡ್ ಜರ್ಮನಿ, ಫೋರ್ತ್ ಭಾರತ. ಮುಂದಿನ ಪ್ರಶ್ನೆ, ಭಾರತದ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಓಪನ್ಲಿ ಕ್ವೀರ್ ವ್ಯಕ್ತಿ ಯಾರು? ಆಪ್ಷನ್ ಎ ಅರುಂಧತಾ ಕಾಟೂಜ, ಆಪ್ಷನ್ ಬಿ ಮೇನಕಾ ಗುರುಸ್ವಾಮಿ, ಆಪ್ಷನ್ ಸಿ ಲಕ್ಷ್ಮೀನಾರಾಯಣ ತ್ರಿಪಾಠಿ, ಆಪ್ಷನ್ ಡಿ ಸೌರಭ್ ಕೃಪಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೇನಕಾ ಗುರುಸ್ವಾಮಿ. ಇವ್ರ ಬಗ್ಗೆ ನೋಡೋದಾದ್ರೆ ಪ್ರಮಾಣ ವಚನ ಯಾವಾಗ ಸ್ವೀಕರಿಸಿದ್ರು ಅಂದರೆ ಏಪ್ರಿಲ್ 6, 2026ರಂದು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಹಾರ್ವರ್ಡ್ ಲಾ ಸ್ಕೂಲ್ನಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದರು. ಪ್ರಾಮುಖ್ಯತೆ, ಇದು ಭಾರತದ ರಾಜಕೀಯದಲ್ಲಿ LGBTQ+ ಸಮುದಾಯದ ಪ್ರಾತಿನಿಧ್ಯ ಮತ್ತು ಒಳಗೊಳ್ಳುವಿಕೆ ಒಂದು ದೊಡ್ಡ ಮೈಲಿಗಲ್ಲಾಗಿದೆ. ಹಿರಿಯ ವಕೀಲೆ ಮೇನಕಾ ಗುರುಸ್ವಾಮಿ ಅವರು ಭಾರತದ ಇತಿಹಾಸದಲ್ಲೇ ತಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಗುರುತನ್ನು ಬಹಿರಂಗವಾಗಿ ಘೋಷಿಸಿಕೊಂಡು ಸಂಸತ್ತಿಗೆ ಆಯ್ಕೆಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ಭೇಟಿಯಲ್ಲಿ ಮೀಟ್ ಆಗೋದ. ಅಲ್ಲಿವರೆಗೂ ಥ್ಯಾಂಕ್ ಯು.